ಕನಸೊಂದು ತಾನಾಗಿ ಕೈ ಹಿಡಿಯುವ ಗಳಿಗೆ ಕನಸೊಂದು ತಾನಾಗಿ ಕೈ ಸಂಗಮಕ್ಕೆ ಸಂಜೆ ಸೊಗಸದ ಸಮರ ಸಮಯವು ನಲ್ಲ ತಾನಿದನು ಕ್ರೈಮ್ ಫೈಲ್ ಇದು ಪಾತಕಿಗಳ ಪಕ್ಕಾ ಸ್ಟೋರಿ. ಅಪರಾಧ ಲೋಕದಲ್ಲಿ ನಡೆಯೋ ಕತೆ ಕೇವಲ ಆ ಘಟನೆಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಅದರ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇರುತ್ತೆ, ಆಶ್ಚರ್ಯ ಹುಟ್ಟಿಸುವಂತ ಒಂದು ಸಂಚಿರುತ್ತೆ, ಗಾಬರಿ ಆಗುವಂತ ಒಂದು ರಹಸ್ಯ ಇರುತ್ತೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದಲ್ಲಿ ವಾಸವಾಗಿರೋ ಶರಣಪ್ಪ ಮೇಷ್ಟ್ರ ಕುಟುಂಬದಲ್ಲೂ ಅಂಥ ಒಂದು ಕತೆ ನಡೆದು ಹೋಗುತ್ತೆ. ಆ ಊರಲ್ಲಿ ಸ್ಕೂಲ್ ಮೇಷ್ಟ್ರಾಗಿದ್ಕೊಂಡು ಹಳ್ಳಿ ಜನರನ್ನ ಸೇರಿಸ್ಕೊಂಡು ಅವರಿಗೆ ನಾಟಕ ಹೇಳ್ಕೊಂಡು ನಾಟಕದ ಮೇಷ್ಟ್ರು ಅಂತ ಕೂಡ ಹೆಸರಾಗಿರೋ ತುಂಬಾ ಒಳ್ಳೆ ಮನುಷ್ಯನಾದ ಶರಣಪ್ಪನ ಜೀವನದಲ್ಲಿ ಅಂಥ ಘಟನೆ ಏನ್ ನಡೆಯುತ್ತೆ? ಸಚ್ಚಿ ಎದಳೋ, ಸ್ಕೂಲಿಗೆ ಲೇಟ್ ಆಯ್ತು. ಸ್ಕೂಲ್ಗೆ ಹೋಗಲ್ಲ ಅಮ್ಮ. ಇವತ್ತೊಂದಿನ ಕಣೋ, ನಾಳೆ ರಜಾ. ಎದಳು ಬೇಗ ಬೇಗ. ನಿಜನಾ? ಬೇಗ ಬೇಗ ಎದಳು. ಅಪ್ಪ ಎಲ್ಲಿ? ಅಪ್ಪ ಇನ್ನು ಬಂದಿಲ್ಲ. ಎದ್ದೇಳು, ಲೇಟ್ ಆಗುತ್ತೆ. ಎದ್ದೇಳು ಹಲಜು. ಸಚ್ಚಿ, ಸಚ್ಚಿ ಬಾಯಿಲಿ. ಏನಮ್ಮ? ಅಪ್ಪ ಯಾಕೋ ನೀರ್ ಹಾಕ್ದೆ? ನಾನಲ್ಲ ಅಪ್ಪ, ಅಮ್ಮ. ನೀನು ಮಗು ತರ ಆಡ್ತಿಲ್ಲಮ್ಮ. ನೀವು ಮಾಡಿದ್ ಸರಿನಾ? ನಾನೇನ್ ಮಾಡ್ದೆ? ಎಷ್ಟೊತ್ತಿಗೆ ಬಂದ್ರಿ ರಾತ್ರಿ? ಒಂದ್ 12 ಗಂಟೆ ಮೇಲಾಗಿತ್ತಮ್ಮ. ಕಿಟಕಿಲ್ ನೋಡ್ದೆ, ನೀವಿಬ್ರು ನಿದ್ದೆ ಮಾಡ್ತಿದ್ರಿ. ಅದಕ್ಕೆ ಇಲ್ಲಿ ಬಂದ್ ಮಲಗ್ ಬಿಡೋದಾ? ಸರಿ. ಏ ಸಿನಣ್ಣ, ಮೇಷೆ ಎಲ್ಲ ಆಗ್ತಿದ್ಯೋ? ಮೇಷೆ ನಿಮ್ ವಿಷಯ ಗೊತ್ತಿಲ್ವಾ? ಏನಾಯ್ತು? ಅದೇ ಮೇಷೆ ಪಡಲ್ ನಾರಾಯಣಪ್ಪ ಜಗತಿ ಮೇಲೆ ಮಲಗಿದ್ರೆ ಯಾರ ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ಟಾರ ಮೇಷೆ. ಹೌದಾ? ಬಂದೇರು. ರೀ, ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? ನೋಡ್ಕೊಂಡ್ ಬರ್ತೀನಮ್ಮ. ಎಂತದು ಬೇಡ, ನಡೀರಿ ಒಳಗೆ. ನೋಡಿದ್ರಾ ಹೇಗಾಯ್ತು ಅಂತ? ನೀವು ಅಷ್ಟೇ, ಇನ್ಮೇಲೆ ಎಷ್ಟೇ ಲೇಟ್ ಆಗಿ ಬಂದ್ರು ನನ್ನ ನೆಪ್ಸಿ. ಈ ರೀತಿ ಜಗಳ ಮೇಲೆಲ್ಲ ಮಲ್ಕೋಬೇಡಿ, ಗೊತ್ತಾಯ್ತಾ? ಒಂದ್ಸತ್ ನೋಡ್ಕೊಂಡ್ ಬರ್ತೀನಿ. ಏನು ಬೇಡ, ಬನ್ನಿ ಒಳಗೆ. ನಡೀರಿ. ಬರೋ ಒಳಗೆ ಬೇಗ. ಮೈನಾ ಹಕ್ಕಿ ಹಾಡಿತು ಹಾಡು. ಹೇಳು. ಮೈನಾ ಹಕ್ಕಿ ಆಡಿತು ಆಡು. ಮರದಲ್ಲಿ ಕಟ್ಟಿತು ಗೂಡು. ಮರದಲ್ಲಿ ಕಟ್ಟಿತು ಗೂಡು. ಹುಲ್ಲಿನ ಗೂಡು. ಹುಲ್ಲಿನ ಗೂಡು. ತುಂಟ ಬಂದ. ತುಂಟ ಬಂದ. ಕಣ್ಣ ನಿಕ್ಕಿ. ಕಣ್ಣ ನಿಕ್ಕಿ. ಒಡೆವೆನೆ. ಸಾಕು, ಸುಮ್ನೆ ಇರೋ. ರೀ, ನಿಮ್ ನಾಟಕದ ಹುಚ್ಚಿನ ಇವನ್ಗೂ ಹಿಡಿಸ್ತಿರಲ್ಲ. ನೀನು ಹಾಡ್ತೀಯಲ್ಲ ಜೊತೆಲಿ, ಬುದ್ಧಿ ಇಲ್ವಾ ನಿನ್ಗೆ? ಕಾಂತ ನಿಲ್ಲದ ವ್ಯಾಳೆ ಏಕಾಂತ ವ್ಯಾತಕ್ಕೆ ಗಂಧಾಲೇಪನ ವ್ಯಾತಕ್ಕೆ. ಸುಮ್ನೆ ರೀ, ಇವನ್ ಮುಂದೆ ಏನು? ಅಲ್ಲ,
ನೀವೇನ್ ಸ್ಕೂಲ್ ಮೇಸ್ಟ್ರಾ ಅಥವಾ ನಾಟಕದ ಮೇಸ್ಟ್ರಾ? ಎರಡು ಹೌದು. ಅದಕ್ಕಿಂತ ಹೆಚ್ಚಾಗಿ ನನ್ನ ಲಲಿತನ್ ಪ್ರೀತಿ ಗಂಡ. ಸಾಕು ಸಾಕು, ತಗೊಳ್ಳಿ ಕಾಫಿ ಕುಡೀರಿ, ಡಬ್ಬಿ ರೆಡಿ ಮಾಡ್ತೀನಿ. ಅಷ್ಟೊತ್ತಿಗೆ ಮೈನ ಏನ್ ಮಾಡ್ತಾ ಗೊತ್ತಾ? ಚಿಲಿಪಿಲಿ ಎಂದವು ಮರಿಗಳು ಬಿಕ್ಕಿ ಬೇಡ 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 ಎಂದಿತು ಮೈನಾ ಹಕ್ಕಿ. ಶರಣಪ್ಪ, ಸಚಿನ್ನ, ಸಚಿ, ಚೆನ್ನಾಗಿದ್ದೇನಮ್ಮ? ಚೆನ್ನಾಗಿದ್ದೀನಪ್ಪ. ಲಲಿತಾ ಯಾಕೆ ಬಂದ್ರು ನೋಡು? ಬಂದೆ. ಏನ್ಸಿದ್ರ ಮನೆ ಕಡೆ ಎಲ್ಲ ಚೆನ್ನಾಗಿದ್ದೀರಾ? ಅತ್ತೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ತುಂಬಾ ಸಂತೋಷ. ಕೂತ್ಕೊಳ್ಳುತ್ತೆ, ತಿಂಡಿ ಆಯ್ತಮ್ಮ. ಅದೆಲ್ಲ ಏನ್ ಬೇಡ ಅದಕ್ಕೆ. ತಿಂಡಿ ಎಲ್ಲ ತಿನ್ನೋದಕ್ಕೆ ಟೈಮ್ ಇಲ್ಲ ಅಣ್ಣ. ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕು. ಶ್ರೀಧರ, ಯಾಕೋ ಒಂಥರ ಇದೆಯಾ? ಏನ್ ಹೇಳ್ಬೇಕು ಹೇಳು. ಅಣ್ಣ, ನನ್ನ ಕಷ್ಟ ನಿನಗೆ ಅರ್ಥ ಆಗಲ್ಲ. ಅಮ್ಮ ನಿನ್ನ ಚೆನ್ನಾಗಿ ಓದಿಸಿದ್ರು, ಓದಿ ಶಾಲೆ ಮೇಸ್ಟ್ರ ಅದೇ ತಿಂಗಳು ಸಂಬಳ ಎಣಿಸ್ಕೋತೀಯ. ನಾನು ಹಳ್ಳಿಲಿದ್ದೀನಿ. ಮಳೆ ಚೆನ್ನಾಗಿದ್ರೆ ಬೆಳೆ ಬರೋದಿಲ್ಲ, ಬೆಳೆ ಬಂದ್ರೆ ಮಳೆ ಇರೋದಿಲ್ಲ. ಎರಡೂ ಸರಿಯಾಗಿದೆ ಅಂತ ಇಟ್ಕೋ, ಬೆಲೆನೇ ಇರೋದಿಲ್ಲ. ನನ್ನ ಕಷ್ಟ ಯಾರಿಗೆ ಹೇಳಿ? ನಿಂದೊಬ್ಬನ ಕಷ್ಟ ಅಲ್ಲ ಕಣೆ. ಅದಕ್ಕೆ ನಾನೇನ್ ಮಾಡ್ಬೇಕು ಹೇಳು? ನೀನೇನು ಮಾಡಬೇಡ. ಆ ಕೆರೆ ಪಕ್ಕ ಜಮೀನು ಇದೆಯಲ್ಲ, ಅದನ್ನು ಮಾರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಈ ಪೇಪರ್ಗೊಂದು ಸೈನ್ ಹಾಕು. ಅಮ್ಮ, ಏನಮ್ಮ ಇದು? ನಾನು ಎಷ್ಟು ಹೇಳಿದ್ರು ಇವ್ನು ಕೇಳ್ತಾ ಇಲ್ಲ. ನನ್ನನ್ನು ಬಲವಂತ ಮಾಡಿ ಇಲ್ಲಿ ಕರ್ಕೊಂಡು ಬಂದ. ಮಾತಾಡೀಗ. ನೋಡಪ್ಪ ಶ್ರೀಧರ, ಅಪ್ಪ ಸತ್ತಾಗ ಕಷ್ಟ ಕಷ್ಟ ಅಂತ ಇರೋಬ್ಬರ ಆಸ್ತಿನೆಲ್ಲ ಮಾರ್ಕೊಂಡೆ ಅಲ್ಲ ಕಣೆ. ಕೆರೆ ಹತ್ರ ಜಾಗ ಒಳ್ಳೆ ಫಸಲು ಬರೋ ಜಾಗ, ಅದನ್ನ ಮಾರ್ಕೊಂಡ್ರೆ ಒಟ್ಟಿಗೇನೋ ಮಾಡ್ತೀಯ? ಏನೋ ಮಾಡ್ತೀನಿ, ನೀನ್ ಇದಕ್ಕೆ ಸೈನ್ ಮಾಡು ಅಷ್ಟೇ. ಶ್ರೀಧರ, ನಾನು ಯಾವತ್ತಾದ್ರೂ ಆಸ್ತಿಲಿ ಪಾಲ್ ಕೇಳಿದ್ದೀನಿ? ನಾನು ವರ್ಷಕ್ಕೆ ಇಷ್ಟು ಕೊಡು ಅಂತ ಕೇಳಿದ್ದೀನ? ಏನೋ ನೀನು ಹಳ್ಳಿಲಿ ಅಮ್ಮನ್ನು ಜಮೀನನ್ನು ನೋಡ್ಕೊಂಡಿದೀಯಾ ಅಂತ ನಾನೇ ವರ್ಷಕ್ಕೆ ಇಷ್ಟು ಸಹಾಯ ಮಾಡ್ತಾ ಇದ್ದೀನಿ. ಅಂಥದ್ರಲ್ಲಿ ಇರೋ ಬರೋ ಆಸ್ತಿನೆಲ್ಲ ಮಾರ್ತೀನಿ ಅಂದ್ರೆ ನಾನು ಕಣ್ಣು ಮುಚ್ಕೊಂಡು ಸೈನ್ ಹಾಕಕ್ ಬರುತ್ತೇನೋ? ಅವ್ವ, ಅಣ್ಣಂಗೆ ಹೇಳ್ತೀಯ ಇಲ್ಲ ನೀನು? ನಾನು ಏನ್ ಹೇಳಿ? ಅವನು ಹೇಳಿದ್ರಲ್ಲೂ ನ್ಯಾಯ ಇದೆ. ಅಲ್ಲ ಶ್ರೀಧರ, ಈಗ ಆ ಹೊಲ ಮಾರೋಂತ ಕಷ್ಟ ನಿನಗೇನ್ ಬಂದಿದೆ? ಅತ್ಗೆ, ಇದು ನಮ್ಮನೆ ವಿಚಾರ, ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ. ದಯವಿಟ್ಟು ಇದರಲ್ಲಿ ಮೂಗ್ ತುರ್ಸ್ಕೊಂಡ್ ಬರಬೇಡಿ. ಶ್ರೀಧರ, ತಲೆ ಹಾಕ್ಬೇಡಿ ಅಂದ್ರೆ ಏನೋ ಅರ್ಥ? ಅವಳೇನು ಹೊರಗಿನವಳೇನೋ? ಅಣ್ಣ, ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನೀನ್ ಸೈನ್ ಮಾಡ್ಕೊಟ್ರೆ ನಾನು ಹೊರಡ್ತೀನಿ. ಸೈನ್ ಮಾಡಲ್ಲ ಕಣೋ. ಮುಂದಿನ ತಿಂಗಳು ಊರಿಗೆ ಬರ್ತೀನಲ್ಲ, ಅವಾಗ ಮಾತಾಡೋಣ. ಮಾತಾಡೋದೇನಿದೆ? ನೀನ್ ಇದಕ್ಕೆ ಸೈನ್ ಮಾಡೋ, ನಾನು ಹೋಗ್ತಾ ಇರ್ತೀನಿ. ಹಾಕಲ್ಲ ಹಾಕಲ್ಲ, ನಾನು ಬದುಕಿರೋ ತನಕನೂ ಹಾಕಲ್ಲ. ಓ, ಇದೇ ಮಾತಾ? ಅಬ್ಬಾ, ನಡಿ ಹೋಗೋಣ. ಅಲ್ಲ, ಊಟ ಮಾಡ್ಕೊಂಡು ಹೋಗಿ. ಮನಸ್ಸು ಕೆಟ್ಟಿರೋವಾಗ ಗಂಟಲು ತಿಳಿಯೋದಿಲ್ಲ ಅತ್ಗೆ. ಯವ್ವ, ನಡಿ. ಶ್ರೀಧರ, ಶ್ರೀಧರ, ನನ್ನ ಮಾತು ಕೇಳು. ಅವ ಬರ್ತೇನಪ್ಪ. ಮುಂದಿನ ತಿಂಗಳು ಊರಿಗೆ ಬರ್ತೀನವ, ಅವಾಗ ಮಾತಾಡೋಣ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ ಹರೀಶ್, ಹೆಂಗಿದ್ಯಾ? ಚೆನ್ನಾಗಿದ್ದೀನಿ. ಮತ್ತೆ ಈಗ ಯಾವ ಊರ ನಾಟಕ ಮಾಡಿಸ್ತಾ ಇದ್ದೀರಾ? ಅಂಬೇವಾಡಿಲಿ ನಾಟಕ ಮಾಡ್ತಾ ಇದ್ದೀನಪ್ಪ. ನಿನ್ನೆ ರಿಹರ್ಸಲ್ ಮುಗೀತು, ಇವತ್ತು ಶೋ ಇದೆ. ಸಮಯ ಇದ್ರೆ ನೀನು ಬಾರಪ್ಪ. ಸಾಧ್ಯ ಆದ್ರೆ ಬರ್ತೀನಿ. ನನಗೂ ನಿಮ್ಮ ನಾಟಕ ನೋಡಬೇಕು ಅಂತ ತುಂಬಾ ದಿನಗಳಿಂದ ಆಸೆ ಇದೆ. ಮತ್ತೇನ್ ಮನೆ ಕಡೆ ಬರ್ಲೇ ಇಲ್ವಲ್ಲ? ಬರ್ತೀನಿ. ಹೀಗೆ ಕೆಲ್ಸಗಳು ಇರ್ತಾವಲ್ಲ. ಆಯ್ತು. ಆಯ್ತು ಸಚಿನ್, ಹಾಯ್ ಅಂಕಲ್. ತಗೋ ಚಾಕ್ಲೇಟ್. ಥ್ಯಾಂಕ್ ಯು ಅಂಕಲ್. ಓಕೆ, ಬರ್ಲಾ? ಆಯ್ತು. ಬಾಯ್. ನಮಸ್ಕಾರ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮಸ್ಕಾರ ಸರ್. ಶರಣಪ್ಪರ ನಮಸ್ಕಾರ. ಏನ್ರಿ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ ಅಲ್ರಿ? ಏನ್ ಸರ್ ಕಂಪ್ಲೇಂಟು? ಗಾಬರಿ ಆಗಬೇಡಿ. ಊರು ಜನರಿಗೆಲ್ಲ ನಾಟಕ ಹೇಳ್ಕೊಡ್ತೀರಾ, ನಮ್ಮ ಸ್ಕೂಲ್ ಮಕ್ಕಳಿಗೆ ಒಂದು ನಾಟಕ ಹೇಳ್ಕೊಡ್ಬೋದಲ್ಲ ಸರ್? ಅದಕ್ಕೆ ಏನ್ ಸರ್, ನೀವು ಒಪ್ಪಿಕೊಟ್ರೆ ಇವತ್ತಿಂದ ಶುರು ಮಾಡೋಣ. ನಮ್ಮ ಹುಡುಗರು ನಾಟಕ ಮಾಡ್ತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಸಂತೋಷದ ವಿಷಯ ಇದೆಯಾ ಸರ್? ಈ ಸಾರಿ ಸ್ಕೂಲ್ ಡೇಗೆ ನಮ್ಮ ಮಕ್ಕಳಿಗೆ ಒಳ್ಳೆ ನಾಟಕ ಆಡಿಸ್ಕೊಡ್ಬೇಕು. ಅಯ್ಯೋ ಖಂಡಿತ ಸರ್, ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ಸರಿನಾ? ಆಯ್ತು.
ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ನಿನ್ ಕ್ಲಾಸ್ಗೆ ಹೋಗು. ನಮ್ಮ ಸ್ಕೂಲ್ ಡೇಗೆ ನಾವೊಂದು ಒಳ್ಳೆ ನಾಟಕ ಮಾಡಬೇಕು. ಮಾಡ್ತೀರಿ ತಾನೆ? ಎಷ್ಟು ಜನ ನಾಟಕದಲ್ಲಿ ಪಾತ್ರ ವಹಿಸ್ತೀರಾ? ವೆರಿ ಗುಡ್. ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಸಲ್ತಾ, ನಾನು ಹೊರಟೆ. ಬಂದೆ ಲೇಟ್ ಆಗುತ್ತಮ್ಮ ಅಲ್ಲಿ. ಬಂದೆ ರೀ, ತಗೊಳ್ಳಿ. ಅಯ್ಯೋ, ಇದ್ಯಾಕಮ್ಮ, ಇದು ಭಾರ ಅಲ್ವಾ? ರೀ, ಇದನ್ನೇನ್ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀರಾ? ಹಾಕೊಂಡ್ತಾನೆ ಹೋಗ್ತೀರಾ? ರಾತ್ರಿ ಇಡೀ ನಾಟಕ ಮಾಡ್ತೀರಾ. ಚಳಿ ಗಾಳಿ ಅನ್ನೋ ಪ್ರಜ್ಞೆ ಇರೋದಿಲ್ಲ. ಆಮೇಲೆ ಮನೆಗ್ ಬಂದು ಜ್ವರ ತಲೆನೋವು ಅಂತ ಮಲ್ಕೋತೀರಾ. ಯಾಕ್ ಬೇಕು? ತಗೊಳ್ಳಿ, ಹಾಕೊಂಡ್ ಹೋಗಿ. ಅಯ್ಯೋ, ಈಗ ಸೆಕೆ ಅಲ್ಲಮ್ಮ, ರಾತ್ರಿ ಹಾಕೋತೀನಿ ಆಯ್ತಾ? ಸರಿ, ನಿಮ್ಮಿಷ್ಟ, ತಗೊಳ್ಳಿ. ಮಹಾರಾಣಿಯವರು ಅಪ್ಪಣೆ ಕೊಟ್ರೆ ಪ್ರಯಾಣ ಮುಂದುವರಿಸಬಹುದಾ? ಅಮ್ಮ ಮಹಾರಾಣಿ ಅಂತ. ಹೌದು ಕಣ, ಈ ಮನೆಗೆ ನನ್ನ ಲಲ್ತಾನೆ ಮಹಾರಾಣಿ. ಮತ್ ನಾನು ನೀನು ರಾಜ್ಕುಮಾರ, ಯುವರಾಜ ಕಣೋ. ಬರ್ಲಾ? ಸರಿ, ರಾತ್ರಿ ಬೇಗ ಬಂದ್ಬಿಡಿ. ಆಮೇಲೆ ಲೇಟಾಗಿ ಬಂದು ನನ್ನ ನೆಪ್ಸ್ದೆ ಜಗ್ಲಿಲ್ ಮಲ್ಕೋತೀರಾ. ನೋಡಮ್ಮ, ರಾತ್ರಿ ಲೇಟಾಗಿ ಬರೋದು ಇಲ್ಲ, ಮನೆ ಬಾಗಿಲು ತಟ್ಟೋದು ಇಲ್ಲ. ಯಾಕ್ರಿ? ನೋಡಮ್ಮ, ಅಂಬೆವಾಡಿಯಲ್ಲಿ ಇವತ್ತು ಕೊನೆ ದಿವಸದ ನಾಟಕ. ಊರಲ್ಲಿ ಸಂಭ್ರಮ, ಭಾಷಣ, ಸನ್ಮಾನ ಎಲ್ಲ ಮುಗಿದು ನಾಟಕ ಮುಗಿಯುವಾಗ್ಲೇ ಲೇಟ್ ಆಗುತ್ತೆ. ನಾನು ಬೆಳಿಗ್ಗೆನೆ ಬರ್ತೀನಿ ಆಯ್ತಾ? ನಿಮಗ್ ನಾಟಕ ಒಂದಿದ್ರೆ ಸಾಕು. ನಾನು ಬೇಡ, ಮಗನೂ ಬೇಡ, ಮನೇನೂ ಬೇಡ. ಕೊನೆಗೆ ಮನೆಗೆ ಬರ್ಲೇಬೇಕಲ್ಲಮ್ಮ. ಅಂತ ಬರ್ತೀನಿ. ಬಾಗ್ಲೆಲ್ಲ ಭದ್ರವಾಗಿ ಹಾಕೊಂಡು ಮಲ್ಕೊಳ್ಳಿ. ಪುಟ್ಟ ಬಾಯ್ ಬಾಯ್. ಪುಟ್ಟ ಬಾಯ್. ಹುಷಾರು. ನಾಟಕದ ಮೇಷ್ಟ್ರಾದ ಶರಣಪ್ಪ ಪಕ್ಕದ ಊರಿಗೆ ನಾಟಕ ಪ್ರದರ್ಶನಕ್ಕೆ ಹೋಗ್ತಾರೆ. ಆದ್ರೆ ಅವರ ಜೀವನದಲ್ಲೇ ಊಹೆ ಮಾಡೋಕ್ಕಾಗದೇ ಇರುವಂತ ನಾಟಕ ನಡೆಯುತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಒಳ್ಳೆ ಹೆಂಡತಿ, ಮುದ್ದಾದ ಮಗ, ಜೀವನ ನಡೆಸೋಕೆ ಬೇಕಾದ ಕೆಲಸ, ನೆಮ್ಮದಿಗೆ ನಾಟಕ, ಹೀಗೆ ಯಾವುದೇ ಒತ್ತಡ ಆತಂಕಗಳಿಲ್ಲದ ಶರಣಪ್ಪ ಮೇಷ್ಟ್ರ ಜೀವನದಲ್ಲಿ ದಿಢೀರಂತ ಒಂದು ಘಟನೆ ನಡೆಯುತ್ತೆ. ಸದ್ಯ ಬಂದೇ ಅಲ್ಲ, ಬರ್ತೀಯೋ ಇಲ್ವೋ ಅಂತ ಹೆದರಿಕೆ ಆಗಿತ್ತು. ಹೆದರಿಕೆ? ಯಾರ ಹೆದರಿಕೆ? ತಿರುಗಿದ ಪಾರಿವಾಳ ನಾ ಮರಕ್ಕೆ ಇಳಿಬಿಟ್ಟಿದ್ದ ಖಡ್ಗದ ಮನೆಗೆ ಕಾಲು ಕಚ್ಚಿಸಿ ನನ್ನ ತಲೆ ನೋಡತೊಡಗಿತ್ತು. ಪ್ರಜಾಭಿಲಾಷ ಮಾತ್ರ ಪ್ರಭುತ್ವಕ್ಕೆ ಸೋಪಾನ. ಅವಿವೇಕಿ, ನಿನ್ನೊಡೆಯನಂತೆ ನೀನು ಅಲಿಬಿದೆಯಲ್ಲೋ ರಸ್ತಾ ಎಂದು ಪಾಂಚಾಲಿ ಪುತ್ರರೇ ಸಿಗಿದ ಅಪರಾಧವಾದರೂ ಏನು? ಅವರನ್ನು ಕೊಂದಿದ್ದು ನಾನಲ್ಲವೋ? ನೀನು? ನಾನು? ಹೌದು, ನೀನೇ. ವೈರಿ ಪಾಂಡವರ ಶಿರವ ಕತ್ತರಿಸಲು ನಾ ಹೋದೆ. ಅಶ್ವತ್ಥಾಮ ಚಿರವೀರ. ಈಗ ನಾಟಕದ ಮೇಷ್ಟ್ರ ಶರಣಪ್ಪನವ್ರಿಗೆ ನಮ್ಮ ಗಂಗಾಧರಪ್ಪನವರಿಂದ ಸನ್ಮಾನ. ಗಂಗಾಧರಯ್ಯನವರೇ, ನೀವು ನಮ್ಮ ಊರಿಂದ ಬಂದು ನಾನು ನಿರ್ದೇಶನ ಮಾಡಿದ ನಾಟಕ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಶರಣಪ್ಪ ಅವರ, ನೀವು ಕರೆದಿದ್ದೆಚ್ಚೋ ನಾವು ಬಂದಿದ್ದೆಚ್ಚೋ, ನಾಟಕವನ್ನ ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದಿರಿ. ತುಂಬಾ ಚೆನ್ನಾಗಿತ್ತು ಡ್ರಾಮಾ. ನೀವು ಹೆಂಗ್ ಬಂದಿರಿ ಗಂಗಾಧರಯ್ಯನವರೇ? ನಾನು ಕಾರ್ನಲ್ಲಿ ಬಂದಿದ್ದೀನಿ ಅಷ್ಟೇ. ಓ, ಬಹಳ ಒಳ್ಳೇದಾಯ್ತು. ನಾನು ನಿಮ್ ಜೊತೆ ಕಾರಣ ಬಂದ್ಬಿಡ್ತೀನಿ, ಒಟ್ಟಿಗೆ ಹೋಗೋಣ. ಖಂಡಿತ ಬನ್ನಿ, ಕರ್ಕೊಂಡು. ಆಗಸ್ಟ್ 26, 2006. ತಗೊಳ್ಳಿ ಮಿಸ್ಟರ್. ಬರ್ತೀನಿ ರಾಮಚಂದ್ರಪ್ಪ. ತುಂಬಾ ಉಪಕಾರ ಆಯ್ತು. ಇದ್ರಲ್ಲಿ ಉಪಕಾರ ಏನು ಮಿಸ್ಟರ್? ನಮ್ಮೂರಿನ ಮಕ್ಕಳಿಗೆ ಪಾಠ ಹೇಳ್ಕೊಡೋರು, ಊರಿನ ಜನರಿಗೆ ನಾಟಕ ಹೇಳ್ಕೊಡೋರು. ನೀವು ತುಂಬಾ ತೊಂದರೆ ಕೊಟ್ಟೆ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ. ಬರ್ತೀವಿ. ಆಯ್ತು ಮಿಸ್ಟರ್, ಒಳ್ಳೇದು, ಹೊರಟು.
ಮಾಡ್ಬಿಟ್ರು. ನನ್ನ ಮಗ ಕನಸು ಮನಸ್ಸಲ್ಲ, ಇನ್ನೊಬ್ಬರಿಗೆ ಕೇಡ್ ಬಾಗ್ದವನಲ್ಲ. ಅಂತ ಪುಣ್ಯಾತ್ಮನಿಗೆ ಇಂಥ ಗತಿನ ದೇವರೊಬ್ಬ ಇರೋದೇ ಆದ್ರೆ ಈ ಗತಿ ತಂದವರಿಗೆ ಖಂಡಿತವಾಗಿ ಕೇಡ್ ಬಗ್ನೆ ಬಗಿತಾ ಇಲ್ಲ. ನಾನು ನನ್ನ ಮಗ ಅನಾಥರಾಗ್ಬಿಟ್ರೆ ನಮ್ಗೆ ಯಾರಿದಾರಂತೆ? ಯಾರಿದಾರೆ ಹೇಳಿ? ಇಲ್ಲ ಅಂತ ನಾನು ಬದುಕಬಾರ್ದು, ನಾನು ಸತ್ತೋಗ್ಬಿಡ್ತೀನಿ ಅಂತ ನನ್ನ ಮಗನ ದಯವಿಟ್ಟು ನೀವು ನೋಡ್ಕೊಳ್ಳಿ. ನಂಗೆ ಅರ್ಥ ಆಗತ್ತೆ ತಾಯಿ, ಅರ್ಥ ಆಗತ್ತೆ. ಹಾಗಂತ ಸಾಯೋ ಮಾತಾಡೋದೇನೆ. ನಾನು ಹೆತ್ತ ಮಗನ್ನ ಕಳ್ಕೊಂಡಿದ್ದೀನಲ್ಲ, ಆ ಸಂಕಟ ಅಲ್ವೇನೆ ನಂಗೆ. ಸರ್, ನನಗನ್ಸುತ್ತೆ ಈ ಎರಡು ಕೊಲೆಗಳನ್ನ ಒಬ್ಬರೇ ಮಾಡಿದ್ದಾರೆ ಅಂತ. ತಲೆ ಮೇಲೆ ಕಲ್ಲೆತ್ತಾಗಿ ಸಾಯಿಸಿ ವಾಚು ಚೈನು ಕೈಗೆ ಏನ್ ಸಿಗುತ್ತೋ ತಗೊಂಡು ಹೋಗ್ತಾ ಇದ್ದಾರೆ. 2 ದಿನದಲ್ಲಿ 2 ಕೊಲೆ ಆಗಿದೆ, ಆದ್ರೆ ಎರಡೂ ಒಂದೇ ತರ. ಆದ್ರೆ ಸಣ್ಣ ಲಾಭಕ್ಕಾಗಿ ಇಂಥ ಕೊಲೆ ಮಾಡ್ತಾರೆ ಅಂತ ನನ್ಗೆ ಅನ್ಸೋದಿಲ್ಲ. ಇದ್ರಲ್ಲಿ ಬೇರೆ ಏನೋ ವಿಷಯ ಇರಬೇಕು. ಯಾವುದಕ್ಕೂ ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಓಕೆ ಸುಧೀರ್ ಸರ್, ಆ ಶರಣಪ್ಪ ಮೇಷ್ಟ್ರು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಓಕೆ ಸರ್. ಬೇಡ ಶ್ರೀಧರ, ಇಂಥ ಸಮಯದಲ್ಲಿ ನೀನು ಈ ತರ ಕೆಲಸ ಮಾಡೋದು ಸರಿಯಲ್ಲ. ಅವಳು ಗಂಡನ್ ಕಳ್ಕೊಂಡು ದುಃಖದಲ್ಲಿದ್ದಾಳೆ. ನಂದು ಸಾವು ಬದುಕಿನ ಸಮಸ್ಯೆ, ನಾನೀಗ ಕೆಲಸ ಮಾಡ್ಕೊಳ್ಳೇಬೇಕು. ಅಲ್ಲ ಕಣಪ್ಪ, ಈಗ ಅವಳಿಗೆ ಗಂಡನೂ ಇಲ್ಲ. ಅವಳು ಮುಂದಿನ ಜೀವನ ಹೇಗೆ? ಸ್ವಲ್ಪ ಯೋಚನೆ ಮಾಡು. ಇಂಥ ಸಮಯದಲ್ಲಿ ನೀನು ಆಸ್ತಿ ಮಾರಿದ್ರೆ ಅವಳಿಗೆ ನೀನು ಅನ್ಯಾಯ ಮಾಡಿದ ಹಾಗಾಗುತ್ತೆ ಅಲ್ವೇನೋ? ಆ ಅನ್ಯಾಯ ಮಾಡೋದಕ್ಕಾದ್ರೂ ನಾನೀಗ ಬದುಕಿರ್ಲೇಬೇಕು. ಆ ಸಾಲ ತೀರ್ಸಲಿಲ್ಲ ಅಂದ್ರೆ ಬ್ಯಾಂಕ್ನವರು ನನ್ನ ಆಸ್ತಿನ ಹರಾಜ್ ಹಾಕ್ತಾರೆ. ಅದಕ್ಕಿಂತ ಒಂದು ಹೊಲ ಮಾರೋದು ಒಳ್ಳೇದಲ್ವಾ? ಬೇಡ ಶ್ರೀಧರ, ನನ್ ಮಾತು ಕೇಳೋ ಶ್ರೀಧರ. ಅತ್ತಿಗೆ, ನಾವು ಬಂದು ತುಂಬಾ ದಿನ ಆಯ್ತು. ನಾವು ಹೊರಡ್ತೀವಿ. ಹೊಲದ ಕೆಲಸ ಎಲ್ಲ ಹಾಳಾಗಿ ಹೋಗಿದೆ. ಇನ್ನೂ ಒಂದಿನ ಇಲ್ಲ ಇದ್ರೆ ಬೆಳೆ ಪೂರ್ತಿ ಹಾಳಾಗುತ್ತೆ. ಸರಿನಪ್ಪ, ಅತ್ತೆ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇದ್ರೆ ನನ್ಗೆ ಅನುಕೂಲ ಆಗುತ್ತೆ. ಅವ್ವ ಇಲ್ಲಿದ್ದು ಏನ್ ಮಾಡ್ತಾಳೆ? ಇಬ್ರು ಸೇರಿ ಕೊರಗ್ತಾ ಇರ್ತೀರಿ. ಆಕೆ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಸರಿ. ಅತ್ತಿಗೆ, ಹಾಗೆ ಒಂದು ಮಾತು. ಹೋದಣ್ಣ ಅಂತೂ ತಿರುಗಿ ಬರೋದಿಲ್ಲ. ಈಗ ನೀವು ಮನಸ್ಸು ಮಾಡದೇ ಇದ್ರೆ ನಾನು ಅಣ್ಣನ ಹರಿ ಹಿಡಿಬೇಕಾಗತ್ತೆ. ಯಾಕಪ್ಪ, ಏನಾಯ್ತು? ಅತ್ತಿಗೆ, ಅಣ್ಣ ಅಂತೂ ಈಗಿಲ್ಲ. ಅಣ್ಣನ ಬದಲು ನೀವು ಈ ಪೇಪರ್ಸ್ಗೆ ಸೈನ್ ಹಾಕಿದ್ರೆ ಹೊಲ ಮಾರೋದಕ್ಕೆ ಅನುಕೂಲ ಆಗುತ್ತೆ. ಹೊಲ ಮಾರಲಿಲ್ಲ ಅಂದ್ರೆ ನಾನು ಬದುಕೋದಿಲ್ಲ. ಅದಕ್ಕೆ ಸರಿ ಕೊಡು. ಒಂದು ಸುಂದರವಾದ ಸಂಸಾರ ಒಂದು ರಾತ್ರಿ ಕಳೆದು ಬೆಳಗಾಗೋ ಹೊತ್ತಿಗೆ ಎಂಥ ಸ್ಥಿತಿ ತಲುಪುತ್ತೆ ನೋಡಿ. ಕುಟುಂಬದ ನೆಮ್ಮದಿಗೆ ನಗುವಿಗೆ ಕಾರಣವಾಗಿದ್ದ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಇಲ್ಲದೆ ಹೋದ್ರೆ
ಆ ಮನೆ ಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಈ ಶರಣಪ್ಪನ ಮನೆನೇ ಸಾಕ್ಷಿ. ಊರಿಗೆಲ್ಲ ಒಳ್ಳೆಯವನು ಅನ್ನಿಸ್ಕೊಂಡ ಶರಣಪ್ಪನನ್ನ ಕೊಲೆ ಮಾಡಿದ್ಯಾರು? ಯಾರಿಗೆ ಆತನ ಮೇಲೆ ಅಷ್ಟೊಂದು ದ್ವೇಷ? ಅದು ಸೈಜ್ಗಳನ್ನ ಎತ್ತು ಹಾಕಿ ಕೊಲೆ ಮಾಡುವಷ್ಟು. ದಿನಗಳ ಅಂತರದಲ್ಲಿ ಒಂದೇ ರೀತಿಯಲ್ಲಿ ನಡೆದ 2 ಕೊಲೆ ಪೊಲೀಸರ ನಿದ್ದೆಗೆಡಿಸಿದ್ದು ಸುಳ್ಳಲ್ಲ. ಪೊಲೀಸರಿಗೆ ಯಾವುದೇ ರೀತಿ ಮಾಹಿತಿ ಸಿಗೋದಿಲ್ಲ. ಯಾಕೆಂದ್ರೆ ಕೊಲೆಗೆ ಕಾರಣ ಬೇರೆನೇ ಇತ್ತು. ಸರ್, ಶರಣಪ್ಪನ ತಮ್ಮನ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಏನು? ಅವನ ಹೆಸರು ಶ್ರೀಧರ ಅಂತ. ಊರಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದಾನೆ. ಇವನು ಕೊಲೆ ಆಗೋಕ್ ಮುಂಚೆ ಅವನ ಹತ್ರ ಹೋಗಿ ಜಗಳ ಆಡ್ಕೊಂಡ್ ಬಂದಿದ್ದಾನೆ. ಅಣ್ಣ ತಮ್ಮದಿರ ಜಗಳ, ಕೊಲೆ ಮಾಡೋಂಥ ಮೋಟಿವ್ ಏನಿದೆ? ಆಸ್ತಿ ವಿಷಯ ಸರ್. ಇವನಿಗೆ ಊರಲ್ಲಿರೋ ಹೊಲ ಮಾರಬೇಕಾಗಿತ್ತು. ಅದಕ್ಕೆ ಅವ್ರ ಅಣ್ಣನ ಹತ್ರ ಸೈನ್ ಹಾಕ್ಸ್ಕೊಳಕ್ ಹೋಗಿದ್ದಾನೆ. ಅವನು ಒಪ್ಕೊಂಡಿಲ್ಲ. ಅದಕ್ಕೆ ಅವನಿಗೆ ಎಚ್ಚರಿಕೆ ಕೊಟ್ಟು ಬಂದಿದ್ದಾನೆ. ಅಷ್ಟೇ ಅಲ್ಲ ಸರ್, ಅವನು ಸತ್ತ ಮೇಲೆ ಅತ್ತಿಗೆ ಹತ್ರ ಹೋಗಿ ಸೈನ್ ಹಾಕ್ಸ್ಕೊಂಡ್ ಬಂದಿದ್ದಾನೆ. ಅವನಿಗೆ ಹೇಗಾದ್ರೂ ಮಾಡಿ ಆ ಹೊಲ ಮಾರಬೇಕಾಗಿತ್ತು. ಅದಕ್ಕೆ ಅಡ್ಡ ಇದ್ದಿದ್ದು ಈ ಶರಣಪ್ಪ. ಇಷ್ಟು ಮೋಟಿವ್ ಸಾಕಲ್ವಾ ಸರ್? ಎಲ್ಲಿರ್ತಾನ ತಮ್ಮ? ನೀನೇನೇನಯ್ಯ ಶ್ರೀಧರ ಅಂದ್ರೆ? ಹೌದು ಸರ್. ಶರಣಪ್ಪ ಮೇಷ್ಟ್ರು ನಿಮ್ಮ ಅಣ್ಣ ತಾನೆ? ಹೌದು ಸರ್, ಶರಣಪ್ಪ ನನ್ನ ಅಣ್ಣನೇ. ಅವ್ರ ಕೊಲೆ ಬಗ್ಗೆ ಏನನ್ಸುತ್ತೆ ನಿನ್ಗೆ? ಏನನ್ಸುತ್ತೆ ಅಂದ್ರೆ ನಾನೇನು ಹೇಳಿ ಸರ್? ನಿಮ್ಮ ಅಣ್ಣನ ಕೊಲೆನ ಯಾರು ಮಾಡಿರ್ಬೋದು ಅಂತ ಅನ್ಸುತ್ತೆ? ಅವನಿಗೆ ಗೊತ್ತಾಗ್ತಾ ಇಲ್ಲ ಸರ್. ಅವನಿಗೆ ಹೊರಗಡೆ ಯಾರು ಶತ್ರುಗಳೇ ಇರಲಿಲ್ಲ ಸರ್. ನಿಜ, ಹೊರಗಡೆ ಶತ್ರುಗಳು ಯಾರು ಇರಲಿಲ್ಲ. ಆದ್ರೆ ಮನೇಲೇ ಇದ್ರಲ್ಲ. ಮನೆಯಲ್ಲ? ಹೌದು, ನೀನೇ ನಿಮ್ಮ ಅಣ್ಣನ ಕೊಲೆ ಮಾಡಿದ್ಯಾ? ಸರ್ ಏನ್ ಹೇಳ್ತಾ ಇದಾರೆ ಸರ್? ನಾನು ನಮ್ಮ ಅಣ್ಣನ ಕೊಲೆ? ಸಾಕು ನಿಲ್ಸೋ ನಿನ್ನ ನಾಟಕ. ನಿಜ ಹೇಳಿದ್ರೆ ಬದುಕೋತೀಯಾ? ಏನ್ ಸ್ವಾಮಿ ನೀವು ಹೇಳೋದು? ತಮ್ಮನೇ ಅಣ್ಣನ ಕೊಲೆ ಮಾಡ್ತಾನ? ಹಣ ಆಸ್ತಿ ಯಾರಿಂದ ಏನ್ ಬೇಕಾದ್ರೂ ಮಾಡಿಸುತ್ತೆ. ಅಣ್ಣ ಸೈನ್ ಮಾಡ್ಲಿಲ್ಲ ಅಂತ ಕೊಲೆ ಮಾಡಿದಾನೆ. ಅಣ್ಣ ಬದುಕಿದ್ದಿದ್ರೆ ಹೊಲ ಮಾರಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಕೊಲೆ ಮಾಡಿದಾನೆ. ನಿಜ ಬಗಳ? ಸರ್ ನೀವು ಹೇಳ್ತಿರೋದು ನಿಜ ಸರ್. ನನಗೆ ಹೊಲ ಮಾರ ಅದಕ್ಕೆ ಇದ್ದಿದ್ದು ನಿಜ. ಹಾಗಂತ ಅಣ್ಣ ಸೈನ್ ಮಾಡಿಲ್ಲ ಅಂತ ಕೋಪ ಬಂದಿದ್ದು ನಿಜ ಸರ್. ಅದಕ್ಕೆ ಅಂತ ನಮ್ಮ ಅಣ್ಣನೇ ಕೊಲೆ ಮಾಡೋಷ್ಟು ಕಟಕ ನಾನಲ್ಲ ಸರ್. ಪ್ಲೀಸ್ ನನ್ನ ಮಾತು ನಂಬಿ ಸರ್. ಸ್ವಾಮಿ, ಇವ ಹೇಳಿದ್ ನಿಜ ಸ್ವಾಮಿ. ಇವನು ಅವತ್ತು ಅಣ್ಣನ ಮನೆಗೆ ಹೋಗಿ ಜಗಳ ಮಾಡಿ ಬಂದ ಮೇಲೆ ಬೇಜಾರು ಮಾಡ್ಕೊಂಡು ಕುಡ್ಕೊಂಡು ಬಿದ್ದಿದ್ದ ಸ್ವಾಮಿ. ಆಮೇಲೆ ಕೊಲೆ ಆದ ವಿಷಯ ತಿಳಿದ ಮೇಲೆ ಇವ ಎದ್ದಿದ್ದು. ಮನೆ ಬಿಟ್ಟು ಹೊರಗೆ ಬಂದಿಲ್ಲ. ಬೇಕಾದ್ರೆ ಪಕ್ಕದಾರನ್ನು ವಿಚಾರಿಸಿ ಸ್ವಾಮಿ. ನಾನಂತ ಮಕ್ಕಳಿಗೆ ಜನ್ಮ ಕೊಟ್ಟಿಲ್ಲ ಸ್ವಾಮಿ. ಇವ ಸ್ವಲ್ಪ ಸಿಡ್ಕ ಹೌದು, ಕೊಲೆಗಿಲೆ ಮಾಡುವಂತವನಲ್ಲ ಸ್ವಾಮಿ, ಅಲ್ಲ. ನೋಡಿ, ನೀವಿಷ್ಟು ಹೇಳಿದ ಮಾತ್ರಕ್ಕೆ ಅವ್ನು ಕೊಲೆ ಮಾಡ್ಲಿಲ್ಲ ಅಂತ ಆಗ್ಲಿಲ್ಲ. ಮನೇಲೆ ಇಟ್ಕೊಂಡು ಹೊರಗಡೆ ಯಾರಿಗಾದ್ರೂ ಸುಪಾರಿ ಕೊಟ್ಟು ಮಾಡಿಸ್ಬೋದಾಗಿತ್ತಲ್ಲ. ಕೊಲೆ ಮಾಡಿದವನ್ ಯಾವನು ಕಾನೂನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾಳೆ ಸ್ಟೇಷನ್ಗೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡಿ. ಆಮೇಲೆ ಏನಾದರೂ ಅನುಮಾನ ಬಂದ್ರೆ ನಮಗೆ ತಿಳಿಸಿ. ಏನೋ ಪೊಲೀಸರು ಸಾಕಷ್ಟು ರೀತಿಯಲ್ಲಿ ತನಿಖೆ ಮಾಡ್ತಾರೆ. ತಮ್ಮ ಶ್ರೀಧರನ ಮೇಲೆ ಒಂದ್ಸಲ ಅನುಮಾನ ಬಂದ್ರು ಕೊನೆಗೆ ಆತ ಕೊಲೆ ಮಾಡಿಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಹಾಗಾದ್ರೆ ಶರಣಪ್ಪ ಮೇಷ್ಟ್ರನ್ನ ಇಷ್ಟೊಂದು ದಾರುಣವಾಗಿ ಕೊಲ್ಲೋ ಉದ್ದೇಶ ಯಾರಿಗಿತ್ತು? ಈ ಅಮಾಯಕ ಕುಟುಂಬದ ಮೇಲೆ ಯಾರ ಕೆಟ್ಟ ಕಣ್ಣು ಬಿದ್ದಿತ್ತು? ಈ ಪ್ರಶ್ನೆಗಳಿಗೆ ಕೊಲೆ ನಡೆದು 1 ತಿಂಗಳಾದರೂ ಉತ್ತರ ಸಿಗೋದಿಲ್ಲ. ಶರಣಪ್ಪ ಮೇಷ್ಟ್ರು ಸತ್ತು 1 ತಿಂಗಳಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆಗ ಈ ಕಥೆಗೆ ಒಂದು ಹೊಸ ತಿರುವು ಸಿಗುತ್ತೆ. ಸಚ್ಚಿ, ಕಾಲ್ ಕಲಕ್ ಸಿಗ್ಬೇಡ, ಹೋಗಾಚ. ಅಮ್ಮ, ಎಲ್ಲಾರು ಬಂದಿದ್ದಾರೆ. ಆ ಚಾಕ್ಲೇಟ್ ಕೊಡ್ತಾರಲ್ಲ ಅಂಕಲ್, ಅವ್ರು ಏನಕ್ಕೆ ಬಂದಿಲ್ಲ? ತರ್ಲೆ ಮಾಡ್ಬೇಡ, ಹೋಗಾಚೆ, ಹೋಗೋ. ನಾನ್ ತಗೊಂಡು ಕುಡಿಯೋದಕ್ಕೆ ನಾನು ಬಿಡಿಸ್ತೀನಿ. ಪರವಾಗಿಲ್ಲ. ಏನೋ ಪುಟ್ಟ ಆಟ ಆಡ್ತಾ ಇದೀಯಾ? ನನ್ನ ಜೊತೆ ಊರಿಗೆ ಬರ್ತೀಯಾ? ಇಲ್ಲ. ಯಾಕೆ? ಚಿಕ್ಕಪ್ಪ ಅಂದ್ರೆ ಇಷ್ಟ ಇಲ್ವಾ? ಹೋಗ್ಲಿ ಪುಟ್ಟ, ನನಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ದಿನಾಲು ಮನೆಗೆ ಚಾಕ್ಲೇಟ್ ಅಂಕಲ್ ಬರ್ತಾರೆ ಅಂತೆಲ್ಲ, ಯಾರು ಅಂಕಲ್?
ನಿಮ್ಮ ಅಣ್ಣನಿಗೂ ಆ ಹರೀಶ್ಗೂ ಜಗಳ ದ್ವೇಷ ಆ ಥರದ್ದು ಏನಾದರೂ ಇತ್ತಾ? ಸರ್ ಅದೇನೋ ನನಗೇನು ಗೊತ್ತಿಲ್ಲ ಸರ್. ಎಲ್ಲಮ್ಮ ಅವನ? ಯಾರು ಸರ್? ಹರೀಶ್. ಹರೀಶ? ಇಲ್ಯಾರು ಆ ಥರದವ್ರಿಲ್ಲ. ಈಗ ನಾನು ಒಳಗಡೆ ಹೋದ್ನಲ್ಲ ಅವನು. ಏನ್ ಮಾತಾಡ್ತಾ ಇದ್ದೀರಾ ಸರ್? ಇಲ್ಯಾರು ಇಲ್ಲ. ಇಲ್ವಾ? ಒಳಗಡೆ ಹೋಗಿ ನೋಡ್ರಿ. ಸರ್, ಏನಿದೆಲ್ಲ? ಗೊತ್ತಾಗತ್ತೆ ಈಗ. ಕಳ್ಕೊಂಬಂದ್ರೆ ಇಬ್ರುನುವೆ. ಯಾಕೆ ಕಲ್ಲೆತ್ತಾಗ್ದೆ ಮೇಷ್ಟ್ರ ತಲೆ ಮೇಲೆ? ನಿನಗೂ ಲಲಿತಿಂಗೂ ಏನ್ ಸಂಬಂಧ? ಸರ್, ನಾನು ಲಲಿತಾ ಇಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ವಿ. ಈ ಪ್ರೀತಿ ಶುರುವಾಗಿದ್ದು ಈಗಲ್ಲ ಸರ್. ನಾನು ಲಲಿತಾ ಇಬ್ರು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ವಿ. ಆಗ್ಲೇ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ವಿ. ಆದ್ರೆ ಮದುವೆ ಮಾಡ್ಕೋಬೇಕು ಅಂದ್ರೆ ದುಡ್ಡು ಬೇಕು, ದುಡ್ಡು ಬೇಕು ಅಂದ್ರೆ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ನಾನು ಕೆಲಸ ಹುಡ್ಕೊಂಡು ಬೆಂಗಳೂರು ಕಡೆ ಹೋದೆ. ಲಲಿತಾ ನನಗೋಸ್ಕರ ಕಾಯ್ತಾ ಇದ್ದೆ. ಹರೀಶ್ಗೋಸ್ಕರ ಕಾಯ್ತಾ ಇದ್ದೆ. ಮದ್ವೆ ಆದ್ರೆ ಅವನನ್ನೇ ಆಗ್ಬೇಕು ಅಂತ ತೀರ್ಮಾನ ಕೂಡ ಮಾಡ್ಕೊಂಡಿದ್ದೆ. ಆದ್ರೆ ಈ ವಿಷಯ ಒಂದಿನ ನಮ್ಮ ಮನೇಲಿ ಗೊತ್ತಾಯ್ತು. ನಾನು ಎಷ್ಟೇ ಹೇಳಿದ್ರು ಅವ್ರು ನನ್ನ ಮಾತನ್ನ ಕೇಳಲಿಲ್ಲ. ಹುಡುಗ ಸ್ಕೂಲ್ ಮೇಸ್ಟ್ರು ಅಂತ ಹೇಳಿ ಬಲವಂತ ಮಾಡಿ ನನ್ನನ್ನ ಶರಣಪ್ಪನಿಗೆ ಮದ್ವೆ ಮಾಡ್ಕೊಟ್ರು. ಮದ್ವೆ ಮಾಡ್ಕೊಂಡು ಗಂಡನ ಜೊತೆ ಈ ಊರಿಗೆ ಬಂದೆ. ಮತ್ತೆ ನಾನು ಊರಿಗೆ ವಾಪಸ್ ಬಂದೆ. ಆಗ ಗೊತ್ತಾಯ್ತು ಲಲಿತಾ ಮದುವೆ ಆಗೋಗಿದೆ ಅಂತ. ನಾನು ಸಾಯ್ಬೇಕು ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ಅವಳಿಗೋಸ್ಕರ ತುಂಬಾ ಹುಡುಕಾಡ್ದೆ, ಅವಳು ಸಿಕ್ಲಿಲ್ಲ. ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನನಗಿರ್ಲಿಲ್ಲ. ಹೀಗೆ 5-6 ವರ್ಷ ಕಳೆದೋಯ್ತು ಸರ್. ಆಮೇಲೆ ನಾನು ಬೇರೆ ಮದುವೆನೂ ಆಗ್ಲಿಲ್ಲ. ನನ್ನ ಗಂಡ ತುಂಬಾ ಒಳ್ಳೆಯವರು, ಒಂದ್ ಮಗುನೂ ಆಯ್ತು. ನಾನು ಹರೀಶ್ನ ಮರ್ತೇ ಬಿಟ್ಟಿದ್ದೆ. ಆದ್ರೆ ಒಂದ್ ಮದ್ವೆಗೆ ಹೋದಾಗ ಅಕಸ್ಮಾತ್ ಆಗಿ ಹರೀಶ್ ನನಗಲ್ಲಿ ಸಿಕ್ದ. ಆದ್ರೆ ಅವನಿನ್ನೂ ನನ್ನ ನೆನಪಲ್ಲೇ ಕೊರಗ್ತಾ ಇದ್ದಾನೆ ಅಂತ ಗೊತ್ತಾಗಿ ತುಂಬಾ ಬೇಜಾರಾಯಿತು. ಆಗಾಗ ಲಲಿತಾ ಮನೆಗೆ ಹೋಗಿ ಬರ್ತಾ ಇದ್ದೆ. ಶರಣಪ್ಪನವ್ರಿಗೆ ನಮ್ಮ ಮೇಲೆ ಅನುಮಾನ ಇರಲಿಲ್ಲ ಸರ್. 5 ವರ್ಷ ಆದ್ಮೇಲೆ ಲಲಿತಾ ನಂಗೆ ಸಿಕ್ಕಿದ್ ನೋಡಿ ತುಂಬಾ ಖುಷಿ ಆಯ್ತು. ಹರೀಶ್ ಏನು ಯೋಚನೆ ಮಾಡ್ದೆ? ಏನು? ನಾವಿಬ್ರು ಪ್ರೀತಿಸಿದ್ ನಿಜ, ಈಗಲೂ ಪ್ರೀತಿಸ್ತಾ ಇರೋದು ನಿಜ. ಆದ್ರೆ ಇಬ್ರಿಗೂ ಒಟ್ಟಿಗೆ ಬಾಳೋ ಅದೃಷ್ಟ ಇಲ್ಲ. ಈಗ ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಬಿಟ್ಟು ಇರೋ ಶಕ್ತಿ ಇಲ್ಲ. ಹರಿ, ನಾನೀಗ ಬೇರೊಬ್ಬನ ಹೆಂಡ್ತಿ, ಅದನ್ನ ಮರಿಬೇಡ. ನಾನು ಯಾವತ್ತೂ ನಿನ್ ಜೊತೆ ಬರೋದಕ್ಕಾಗಲ್ಲ. ಮತ್ತೆ ನನ್ನನ್ನ ಸತ್ತೋಗು ಅಂತೀಯ? ಚಚ, ಇಂಥ ಮಾತು ಅಂತ ಆಡ್ತಾ ಇದೀಯಾ? ನಾನು ಹಾಗನ್ನ ನೋಡು, ನೀನು ಯಾವ್ದಾದ್ರು ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ಕೊ. ನನ್ ಗೊತ್ತು ಇದರಿಂದ ಇಬ್ರಿಗೂ ಕಷ್ಟ ಆಗುತ್ತೆ ಅಂತ. ಆದ್ರೆ
ಇದರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ. ಇನ್ನು ನನ್ನ ಗಂಡನ್ ಮೋಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅವ್ರಿಗೇನಾದ್ರೂ ಅಪ್ಪಿ ತಪ್ಪಿ ನಾವಿಬ್ರು ವಿಷಯ ಗೊತ್ತಾಯ್ತು ಅಂದ್ರೆ ಒಂದು ಕ್ಷಣ ಕೂಡ ನಾನು ಬದುಕೋದಿಲ್ಲ. ನೀನ್ ಸಹಾಯ ಮಾತಾಡ್ಬಿಡಲ್ಲಂತ, ನಿನ್ನನ್ನು ಬಿಟ್ಟು ನಾನು ಒಂದು ಕ್ಷಣನೂ ಬದುಕಿರಲ್ಲಂತ ಅರ್ಥ ಮಾಡ್ಕೊ. ನನಗೆ ತುಂಬಾ ಸಲ ಸಂಕಟ ಆಗ್ತಾ ಇತ್ತು ಸರ್. ನನ್ ಗಂಡನ್ ಮೋಸ ಮಾಡ್ತಾ ಇದೀನಲ್ಲ ಅಂತ ನನಗೆ ತುಂಬಾ ನೋವಾಗ್ತಾ ಇತ್ತು. ಆದ್ರೆ ನನ್ ಮೊದಲನೇ ಪ್ರೀತಿನ ತಿರಸ್ಕಾರ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಆಗ್ಲಿಲ್ಲ. ನನ್ ಗಂಡನ ನಾನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೆ ಸರ್. ಅವ್ರಿಗೆ ಮೋಸ ಮಾಡೋ ಉದ್ದೇಶ ನನಗಿರ್ಲಿಲ್ಲ. ಆದ್ರೆ ನನ್ನ ಮನಸ್ಸು ಭಾವನೆಗಳು ನನ್ನ ಹಿಡಿತದಲ್ಲಿರ್ಲಿಲ್ಲ ಸರ್. ನನ್ನ ಹಿಡಿತದಲ್ಲಿರ್ಲಿಲ್ಲ. ಅವತ್ತು ಮೇಷ್ಟ್ರು ಸ್ಕೂಲ್ಗೆ ಹೋದ್ಮೇಲೆ ಅವ್ರ ಮನೆಗೆ ಹೋದೆ ಸರ್. ಹಾಯ್ ಪುಟ, ಹಾಯ್ ಅಂಕಲ್. ಏನ್ ಹೋಮ್ವರ್ಕ್ ಮಾಡ್ತಾ ಇದೀಯಾ? ನಿನ್ಗೋಸ್ಕರ ಏನ್ ತಂದಿ ನೋಡು, ಚಾಕ್ಲೇಟ್. ಥ್ಯಾಂಕ್ ಯು ಅಂಕಲ್. ಸಚ್ಚಿ, ಆಟಾಡ್ಕೋ ಹೋಗು. ಆಯ್ತು ಅಮ್ಮ. ಏನಿವತ್ತು ಯಜಮಾನ್ರು ಅರ್ಜೆಂಟ್ ಆಗಿ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ರು. ನೀನ್ ನೋಡ್ದಾ? ನೋಡ್ದೆ, ಆದ್ರೆ ಮಾತಾಡ್ಸ್ಲಿಲ್ಲ. ಹೌದು, ಇವತ್ತು ಸಂಜೆ ಎಷ್ಟು ಗಂಟೆ ಬರ್ತಾರಂತೆ? ಯಾಕೆ? ಸುಮ್ಮನೆ ಕೇಳ್ದೆ. ಸುಮ್ನೆನಾ? ಹೇಳು. ಮೇಷ್ಟ್ರು ಇವತ್ತು ಬರಲ್ವಂತ. ಹಾಗಾದ್ರೆ ಇವತ್ತು ರಾತ್ರಿ ನಿಮ್ಮನೇಲೆ ಊಟ? ಮೇಷ್ಟ್ರು ಅಂಬೇವಾಡಿಗೆ ನಾಟಕ ಮಾಡ್ಸಕ್ ಹೋಗಿದ್ರು ಸರ್. ಅವತ್ತು ಮನೆಗೆ ಬರಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಅವ್ರ ಮನೇಲೆ ಉಳ್ಕೊಂಡ್ಬಿಟ್ಟೆ ಸರ್. ಬೆಳಿಗ್ಗೆ ಬರ್ತೀನಿ ಅಂತ ಹೇಳೋಗಿದ್ ಮೇಷ್ಟ್ರು ಮಧ್ಯರಾತ್ರಿ ಇದ್ದಕ್ಕಿದ್ದಂಗೆ ವಾಪಸ್ ಬಂದ್ಬಿಟ್ರು ಸರ್. ಮೋಸ ಮಾಡ್ಬಿಟ್ಟೆ ನೀನು. ಬಾಗಿಲು ತೆಗಿ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸರ್. ಇದೇನ್ ಮಾಡೋದು? ಮುಖ ಹೊತ್ಕೊಂಡು ಓಡಾಡ್ಲಿ. ಆಗ್ಬಾರ್ದು ಆಗೋಗಿದೆ. ಈಗ ನಾನು ಏನೇ ಮಾಡಿದ್ರು ಅದು ನಮ್ಮ ಒಳ್ಳೇದಕ್ಕೆ. ಅಲ್ತ ನಿನಗೆ ಹೇಳ್ತಾ ಇರೋದು ಬಾಗಿಲು ತೆಗಿ. ನಿನಗೆ ಹೇಳ್ತಾ ಇರೋದು ಬಾಗಿಲು ತೆಗಿ. ಎಲ್ಲಿ ಅವನು?
ಬೆಳಗ್ಗೆ ಯಾರಿಗೂ ಅನುಮಾನ ಬರ್ತಿರೋ ಹಾಗೆ, ಏನು ಗೊತ್ತಿಲ್ದಿರೋರ್ ಹಾಗೆ ಅಳೋದಕ್ಕೆ ಶುರು ಮಾಡ್ದೆ. ಆದ್ರೆ ನಿಜವಾಗ್ಲೂ ನನ್ ದುಃಖ ಇತ್ತು. ನಿಜವಾಗ್ಲೂ ನನ್ ದುಃಖ ಇತ್ತು. ನಿಜವಾಗ್ಲೂ ನನ್ ದುಃಖ ಇತ್ತು. ಇನ್ನೂ ಆ ದುಃಖ ನನಗೆ ಹೋಗಿಲ್ಲ ಸರ್. ಆಗ್ತಿಲ್ಲ, ಅದನ್ನ ಮರೆಯೋದಕ್ಕೆ ನನಗೆ ಆಗ್ತಿಲ್ಲ. ಒಂದು ಪ್ರೇಮ ಕಥೆ, ಒಂದು ಕುಟುಂಬದ ಕಥೆ, ಎರಡೂ ಸೇರಿ ಏನೇನಾಯ್ತು ನೋಡಿ. ನಿರ್ಧಾರ ತುಂಬಾ ಯೋಚನೆ ಮಾಡಿ ತಗೊಂಡಿದ್ದೋ ಅಥವಾ ಆ ಕ್ಷಣದಲ್ಲಿ ತಗೊಂಡಿದ್ದೋ ಅನ್ನೋದು ಮುಖ್ಯ ಆಗುದಿಲ್ಲ. ಆ ನಿರ್ಧಾರದ ಪರಿಣಾಮ ಏನಾಯ್ತು ಅನ್ನೋದು ಮುಖ್ಯ ಆಗುತ್ತೆ. ಪ್ರೀತಿ ಪ್ರೇಮದ ಭಾವನೆಗಳು ಏನೇ ಇದ್ರೂ ನಮ್ಮ ಸಮಾಜದಲ್ಲಿ ನಾವೇ ಮಾಡಿಕೊಂಡ ಕೆಲವು ಕಟ್ಟುಪಾಡುಗಳಿವೆ, ವ್ಯವಸ್ಥೆಗಳಿವೆ ಅನ್ನೋದನ್ನ ಮರಿಬಾರದು. ಹಿಂದೆ ಪ್ರೀತಿಸಿದ್ರು ಅನ್ನೋ ಕಾರಣಕ್ಕೆ ಬೇರೆ ಮದುವೆ ಆದ ಮೇಲೂ ಆ ಪ್ರೀತಿನ ಮುಂದುವರಿಸಿದ್ರ ಪರಿಣಾಮ ಒಬ್ಬ ಅಮಾಯಕ ಶರಣಪ್ಪ ದಾರುಣವಾಗಿ ಸಾಯ್ಬೇಕಾಯ್ತು. ಅಷ್ಟೇ ಅಲ್ಲ, ಹರೀಶ ಹಾಗೂ ಲಲಿತಾ ಇಬ್ಬರಿಗೂ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಇಬ್ರು 6 ವರ್ಷಗಳಿಂದ ಜೈಲಿನಲ್ಲಿದ್ದಾರೆ. ಗೂಡು ಹುಲ್ಲಿನ ಗೂಡು ತೂತ ಬಂದ ಬಂದ ಕಣ್ಣ ನಿಕ್ಕಿ ಕಣ್ಣ ನಿಕ್ಕಿ ಒಡೆವನೆ. ಸಾಕು ಸುಮ್ನೆ ಇರೋ ರೀ. ನಿಮ್ ನಾಟಕದ ಹುಚ್ಚಿನ ಇವಂಗೂ ಹಿಡಿಸ್ತಿರಲ್ಲ. ನೀನು ಹಾಡ್ತೀಯಲ್ಲ ಜೊತೆಲಿ, ಬುದ್ಧಿ ಇಲ್ವಾ ನಿನ್ಗೆ? ಕಾಂತ ನಿಲ್ಲದ ವ್ಯಾಳೆ ಏಕಾಂತ ವ್ಯಾಸ ಸಂಬಂಧಗಳು ಹೇಗೋ ಹುಟ್ಟುತ್ತವೆ, ಹೇಗೋ ಬೆಳೀತವೆ. ಸಂಬಂಧಗಳು ಹೇಗೆ ಶುರು ಆಯಿತು ಅನ್ನೋದು ಮುಖ್ಯ ಅಲ್ಲ, ಹೇಗೆ ನಿಭಾಯಿಸಬೇಕು ಅನ್ನೋದು ಮುಖ್ಯ ಆಗುತ್ತೆ. ಅದು ಪ್ರೀತಿ ಆದರೂ ಅಷ್ಟೇ, ದ್ವೇಷ ಆದರೂ ಅಷ್ಟೇ. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಸತ್ಯಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕಥೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.